ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನಾನಿವತ್ತು ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾಗರ ಪಂಚಮಿ ಹಬ್ಬ ಹತ್ತಿರ ಬರ್ತಾ ಇದೆ, ಅದಕ್ಕೋಸ್ಕರ ಇದು ಸ್ಪೆಷಲಾಗಿ ಮಾಡೋಣ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ. ನಾನಿಲ್ಲಿ ಒಂದು 250 ಗ್ರಾಮ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. 250 ಗ್ರಾಮ್ನಷ್ಟು ಕಡಲೆ ಬೀಜಕ್ಕೆ ಸೇಮ್ ಕ್ವಾಂಟಿಟಿಯಲ್ಲಿ ಬೆಲ್ಲ, ಹಾಗೆ ಒಂದು ಚಿಕ್ಕ ಕಪ್ಪಿಂದ 1 ಕಪ್ನಷ್ಟು ಹುರುಗಡಲೆ, ಹಾಗೆ ಏಲಕ್ಕಿ ಲವಂಗ. ಇವಾಗ ಈ ಕಡಲೆ ಬೀಜ ಏನಿದೆ ಇದನ್ನು ಒಂದು ಅಗಲವಾಗಿರೋ ಪಾತ್ರೆಯಲ್ಲೋ ಅಥವಾ ಮರದಲ್ಲೋ ಹಾಕ್ಕೊಂಡು ಈ ಥರ ಕೈಯಿಂದ ಇದನ್ನು ನಾನು ಸಿಪ್ಪೆನ ಬಿಡಿಸ್ಕೊಳ್ತೀನಿ. ಈ ಥರ ಸಿಪ್ಪೆನ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಮಾಡಿಟ್ಕೊಳ್ಳಿ ಕಾಳುಗಳನ್ನು. ನೀವು ಬೇಕಿದ್ರೆ ಮಿಕ್ಸಿನಲ್ಲಿ ತರಿಯಾಗಿ ಕೂಡ ರುಬ್ಕೊಂಡು ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಮಾಡೋದು ನೋಡೋಣ. ನಾನಿಲ್ಲಿ ಅಗಲವಾಗಿರೋ ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಒಂದು ಚಿಕ್ಕ ಕಾಫಿನೋ ಅಥವಾ ಟೀ ಕುಡಿಯೋ ಕಪ್ಪಿಂದ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಬೆಲ್ಲ ಕರಗೋವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಬೆಲ್ಲ ಕರಗಿಸ್ಲಿಕ್ಕೆ ಮಾತ್ರ ನೀರು ಹಾಕ್ಕೊಳ್ಳೋದು. ಸೊ ಇವಾಗ ಇದು ಬೆಲ್ಲ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಇದನ್ನು ಈ ಥರ ಕೈ ಆಡಿಸ್ತೀರಿ. ಈ ಬೆಲ್ಲದಿಂದ ನಾವು ಪಾಕ ತೆಗಿಬೇಕು. ಇವಾಗ ಉಂಡೆ ಪಾಕ ಅಂತ ಏನು ಹೇಳ್ತೀವಿ. ಬೆಲ್ಲನೂ ಕೂಡ ನೀವು ಚೆನ್ನಾಗಿರೋದು ಮಾರ್ಕೆಟಿಂದ ತೊಗೊಂಡು ಬನ್ನಿ. ಉಂಡೆ ಬೆಲ್ಲ ಅಂತ ಏನು ಹೇಳ್ತೀವಿ ಅದು ಸಿಗತ್ತೆ. ಅದರಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ತವೆ ಉಂಡೆಗಳು. ಇವಾಗ ಪಾಕ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ನೋಡಿಲಿ ಬಬಲ್ಸ್ ಬರ್ತಾ ಇದೆ. ಇದರಿಂದ ಈ ಟೈಮ್ನಲ್ಲಿ ಅವಾಗವಾಗ ಪಾಕ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಚಿಕ್ಕ ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡು ಈ ಥರ ಒಂದು ಹನಿಯಷ್ಟು ಪಾಕ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ ನೀರಲ್ಲಿ. ಅದು ಚೆನ್ನಾಗಿ ಸ್ಮೂತಾಗಿ ಉಂಡೆ ಆಗಬೇಕು. ಆವಾಗ ನಿಮಗೆ ಪಾಕ ಬಂದಿದೆ ಅಂತ ಅರ್ಥ. ಇನ್ನೂ ಬಂದಿಲ್ಲ, ನೋಡ್ತಿರ್ಬೋದು ಇಲ್ಲಿ. ಸೊ ನೋಡ್ತಿರ್ಬೋದು ಇನ್ನೂ ಕೂಡ ಬಂದಿಲ್ಲ. ಬೇಗನೆ ಬರುತ್ತೆ, ಆವಾಗವಾಗ ಚೆಕ್ ಮಾಡ್ಕೊಳ್ತೀರಿ ಈ ಥರ ಕೈ ಆಡಿಸ್ತಾ. ಸೊ ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಮತ್ತೆ ನೀರಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಸ್ಮೂತಾಗಿ ಚೆನ್ನಾಗಿ ಉಂಡೆ ಆಗಬೇಕದು ಪಾಕ. ಸೊ ಇವಾಗ ನೋಡ್ತಿರ್ಬೋದು ಉಂಡೆ ಬಂದಿದೆ ಸ್ಮೂತಾಗಿ. ಇವಾಗ ಪಾಕ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಆವಾಗಲೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಏನಿದೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ಅದ್ರ ಜೊತೆಗೇ ಈ ಹುರುಗಡಲೆ ಹಿಟ್ಟೇನಿದೆ ಅದನ್ನು ಕೂಡ ಹಾಕ್ಕೊಳ್ಳಿ. ಕಡಲೆ ಬೀಜ ಹಾಕಾದ್ಮೇಲೆ ತೆಳುವಾಗೇ ಇರುತ್ತೆ ಪಾಕ, ಅದಕ್ಕೋಸ್ಕರ ಅದನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಈ ಹುರುಗಡಲೆ ಹಿಟ್ಟು ಹಾಕ್ಕೊಳ್ಳೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹುರುಗಡಲೆ ಹಿಟ್ಟು ಹಾಕಿ ಈ ಶೇಂಗಾ ಉಂಡೆ ಮಾಡೋದ್ರಿಂದ. ನಿಮಗೆ ಮತ್ತೆ ತೆಳು ಅನಿಸಿದರೆ ಮತ್ತೆ ಸೇರಿಸ್ತಾ ಇರಬೇಕು ಹುರುಗಡಲೆ ಹಿಟ್ಟನ್ನು. ನಾನಿವಾಗ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ, ಏಲಕ್ಕಿ ಲವಂಗದ ಪೌಡ್ರು. ಸೊ ನೋಡ್ತಿರ್ಬೋದು ಇದು ಥಿಕ್ ಆಗಿದೆಯಲ್ಲ, ಈ ಕನ್ಸಿಸ್ಟೆನ್ಸಿ ಇಷ್ಟು ಸಾಕು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹುರುಗಡಲೆ ಹಿಟ್ಟು ಸೇರಿಸಿದ್ದೀನಿ. ಇದನ್ನು ಇವಾಗ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಆರೋಕ್ಕೆ ಬಿಡಬೇಕಾಗತ್ತೆ. ಪೂರ್ತಿಯಾಗಿ ಏನಲ್ಲ, ಸ್ವಲ್ಪ ಆರೋಕ್ಕೆ ಬಿಡಿ. ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ನೋಡ್ತಿರ್ಬೋದು. ಇದು ಸ್ವಲ್ಪ ಆರಕ್ಕೆ ಬಿಡಿ. ಆರಕ್ಕೆ ಬಿಟ್ಟು ಇನ್ನು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಉಂಡೆ ಕಟ್ಕೊಂಡ್ರೆ ಆಯಿತು. ಇವಾಗ ನಾನು ಇಲ್ಲಿ ಕಾಯಿ ತುರಿ ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ಇದನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಆರೋಕ್ಕೆ ಬಿಡಿ. ಒಂದು ವೇಳೆ ನಿಮಗೆ ಇದು ಇನ್ನೂ ತೆಳುವಾಗಿದ್ದರೆ, ಉಂಡೆ ಕಟ್ಟಕ್ಕೆ ಬಾರದೇ ಇರೋ ಹಾಗಿದ್ರೆ ಮತ್ತೆ ನೀವು ಹಿಟ್ಟನ್ನು ಸೇರಿಸ್ಕೊಳ್ಬೋದು, ಹುರುಗಡಲೆ ಹಿಟ್ಟನ್ನು. 1 ಕಪ್, ಚಿಕ್ಕ ಕಪ್ ಅಂದರೆ ಒಂದು 7ರಿಂದ 8 ಟೇಬಲ್ ಸ್ಪೂನಷ್ಟು ಆಗುತ್ತೆ. ಸೊ ಇವಾಗ ಸ್ವಲ್ಪ ಆರಿದೆ ಇದು. ಕೈಗೆ ಸ್ವಲ್ಪನೇ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಚೆನ್ನಾಗಿ ಬರ್ತವೆ ಉಂಡೆಗಳು, ನೋಡ್ತಿರ್ಬೋದು ಇಲ್ಲಿ. ಪೂರ್ತಿಯಾಗಿ ಆರಿದ ಮೇಲೆ ಉಂಡೆ ಕಟ್ತಿಲ್ಲ ನಾನಿಲ್ಲಿ, ಸ್ವಲ್ಪ ಬಿಸಿನೇ ಇದೆ. ಈ ಥರ ಎಲ್ಲ ಉಂಡೆಗಳನ್ನು ನಾನು ಕಟ್ಕೊಳ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ಲಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ನಾನು ಸುಮಾರು ಉಂಡೆಗಳನ್ನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಬರೋ ವೀಡಿಯೋಸ್ಗಳನ್ನು ತಪ್ಪದೆ ನೋಡ್ತಾ ಇರಿ. ಸೊ ಇವಾಗ ನೋಡ್ತಿರ್ಬೋದು ನಾನು ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಆಗಿದೆ. ತುಂಬಾ ಚೆನ್ನಾಗಾಗುತ್ತೆ ಇದು. ಸ್ವಲ್ಪ ಚೆನ್ನಾಗಿ ಆರಾದಮೇಲೆ
ಒಂದಿನ ಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹಬ್ಬದ ಸ್ಪೆಷಲ್ ಅಂತ ಮಾಡ್ಕೊಳ್ಳಿ, ಅಭಿಪ್ರಾಯ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.